ಸಮಾಜದ ಕೂಡ ಭೇಟಿ ಮಾಡಿದ್ದೆ. ನಮ್ದೊಂದ ಸಮಾಜದ ನಾಯಕರು ಯಾವುದು ಅವೆಲ್ಲ ಮಾಡಕತ್ತಿದ್ವಿ. ಸಾಕಷ್ಟು ನಮ್ಮ ಪರ ಇದ್ರಿ, ಎಲ್ಲರೂ ಸಾಕಷ್ಟು ನಿಮ್ ಜೊತೆ ಇರುವಂತ ಮಾತಾಡ್ತಾರೆ. ಆದ್ರೆ ನಮ್ದು ಒಂದು ಮುಖ್ಯಮಂತ್ರಿಗಳ ವಿಶೇಷ ಹಲವು ಸಣ್ಣ ಪುಟ್ಟ ನಮ್ಮ ವಿಚಾರಗಳು, ಸಮಾಜದ ಮುಖಂಡಗಳ ವಿಚಾರಗಳು ಕೂಡ ಅವ್ರು ಕೂಡ ಕೇಳೋದಲ್ವ. ಅದಕ್ಕೆ ಇವತ್ತ ನಾವು ಯಾಕಂದ್ರೆ ಹೋದ ಬಾರಿಗೆ ಕೂಡ ನಾವು ಒಂದು ಗಮನದಲ್ಲಿ ಇರುವಾಗ ರಾಜಕೀಯವಾಗಿ ನಾವು ಬೆಳಿಬೇಕಾದ್ರೂ ಕೂಡ ನಾವು ಪಕ್ಷದ ಜೊತೆ ಗುರುತಿಸಿಕೊಂಡು ನಾವು ಮಾಡುವಂತಹ ಸಹಾಯ ಜೊತೆಗೆ ನಾವು ಮಾಡಿದಂತಹ ಸಹಾಯ ಕೂಡ ಪಕ್ಷ ಒಂದು ಗಮನದಲ್ಲಿರ್ಬೇಕು. ಯಾಕಂದ್ರೆ ಹೋದ ಬಾರಿ ಹಲವಾರು ಬಾರಿಗೆ ನಿಧಿ ಕರೆಯುವಂತ ಅವನ್ನೆಲ್ಲ ಮಾತಾಡಿಸುವುದರಲ್ಲಿ ಕೆಲವೊಂದು ನಮ್ಮ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಅನ್ನುವಂತ ಮಾತು ಕೂಡ ಹೇಳಿದ್ವಿ. ಇವತ್ತು ನಮ್ಮ ಯಾಕೆ ನಾವು ಇಂಗ್ಲಿಷ್ ನಾವು ಕಾಶಪ್ಪನವರಾಗ್ಲಿ ಇದನ್ನೆಲ್ಲರೂ ಕೂಡಿ ನಾವು ನಾಲ್ಕೈದು ಬಂದಿದ್ವಿ. ನಾವು ಸಿಂಧೂರ್ ಅವರು ಇಬ್ಬರು ಸಿಂಧೂರ್ ಅವರು, ನಮ್ಮ ಪ್ರಧಾನ ಸಿಂಧೂರ್ ಅವರಾಗ್ಲಿ, ನಮ್ಮ ಸಿಂಧೂರ್ ಜೆ ಸಿಂಧೂರ್ ಅವರಾಗ್ಲಿ, ನಮ್ಮ ಸಿಂಧೂರ್ ಕೊಡೋರಾಗ್ಲಿ ಎಲ್ಲರೂ ಕೂಡಿ ನಿಮ್ಮೆಲ್ಲರನ್ನು ಮಾತಾಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ. ದಯವಿಟ್ಟು ನಾವು ವಿನಂತಿ ಮಾಡ್ಕೊಂಡು ಇಷ್ಟ, ಯಾಕಂದ್ರೆ ಉಲ್ಲಪ್ಪ ಮೇಟಿಯವನ್ನ ಯಾವತ್ತೂ ನಾವು ಮರೆಯಕ್ಕಾಗಿಲ್ಲ. ಉಲ್ಲಪ್ಪ ಮೇಟಿಯವರು ನಮ್ಮೆಲ್ಲ ಅತ್ಯಂತ ಮಕ್ಕಳ ಗತಿಗೆ ಜಾಸ್ತಿ ಪ್ರೀತಿಯಿಂದ ಕಾದಿದ್ರು. ಅವ್ರೇನು ನಮ್ಮ ಮಕ್ಕಳ ಪ್ರೀತಿ ಪ್ರಕಾರ ಅಷ್ಟೇ ನಮ್ಮ ಪ್ರೀತಿಯಿಂದ ಕಾಣತ್ತ ಉಲ್ಲಪ್ಪ ಮೇಟಿಯವರು. ಆಮೇಲೆ ಉಲ್ಲಪ್ಪ ಮೇಟಿಯವ್ರ ಸ್ವಭಾವ ನೋಡಿದ್ರೆ ಯಾರಿಗೂ ಕೆಟ್ಟದ್ದು ಬಯಸಾರಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿದ್ದಿಲ್ಲ. ಅವ್ರ ಕಡೆ ಒಳ್ಳೇದು ನೀವು ಏನಾರ ಸಹಾಯ ಆಗಿದ್ರೆ ಕರೀದ, ಆದ್ರೆ ನೀವು ಕೆಟ್ಟದ್ದು ಮಾತ್ರ ಎಂದು ಮಾಡಿಲ್ಲ ಅನ್ನುವಂತ ಮಾತಾಡಿ ಹೋಗ್ತಾರೆ. ಯಾರು ಕೆಲಸ ಇರಲಿಲ್ಲ. ಅವ್ರ ಹಿಂದಿನ ಬಹಳ ಮಂದಿ ಶಾಸಕರಲ್ಲಿ ರಾಜಕಾರಣಿಗಳಲ್ಲಿ ತಿರುಗಾಡುವಂತವೆಲ್ಲ ಇವತ್ತು ಉಲ್ಲಪ್ಪ ಮೇಟಿಯವರು ಮಾಡಿಲ್ಲ. ಅವರನ್ನು ನಾವು ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಅಕಾಲಿಕ ಮರಣದಿಂದ ಇವತ್ತು ಈ ಚುನಾವಣೆ ಬಂದಿದೆ. ಯಾಕಂದ್ರೆ ಅವ್ರ ಪುತ್ರ ಕೂಡ ಉಮೇಶ್ ಮೇಟಿ ಅವರು ಕೂಡ ಅಷ್ಟೇ ಒಂದು ಶಾಸಕ ಸಭಾದಂತ ಉಮೇಶ್ ಮೇಟಿ ಅವರು. ಅದಕ್ಕೆ ನಾವೆಲ್ಲರೂ ಈಗ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ಈ ಬಾರಿಗೆ ನಮ್ಮ ಇಲ್ಲಿ ಸಾಮಾನ್ಯ ಜನ ಏನಿಲ್ಲ, ಒಬ್ಬೊಬ್ಬರು ನೀವು 100, 200, 500 ಊಟ ಕೆಲಸದಿದ್ದಾರೆ. ಬಹಳ ಮಂದಿ ನಾವು ನಿಮ್ಮ ಹತ್ರ ಶಕ್ತಿ ಕೂತೇವೆ, ನಮ್ಮ ಹತ್ರ 500 ಊಟ ಹಾಕ್ಸಂತ ಶಕ್ತಿ ತಂದರೂ ಕೂಡ ಕೆಳಗಡೆ ಕೂತೇವೆ. ಅದಕ್ಕೆ ನಾವು ಅಷ್ಟು ಒಂದಾಗಿ ಇವತ್ತು ಮತ ಹಾಕಿಸುವುದನ್ನು ನಾವು ಈಗ ಬಂದ ನಮ್ಮ ಸಭೆ ಕರೆಯೋದು ಬರೋದಲ್ಲ. ಇವತ್ತು ಹೋದ ತಕ್ಷಣ ನಾವು ಇರುವುದು ಇನ್ನ 2 ದಿನ ಟೈಮ್. ಇವತ್ತು ತಮ್ಮ ಗ್ರಾಮದಾಗಲಿ ಶಹರದಲ್ಲಾಗ್ಲಿ ನಿಮ್ಮೊಂದು ಫೋನ್ ಕಾಲ್ 10-20 ಇರ್ತಾವೆ. ಒಬ್ಬೊಬ್ಬರು 500 ಊಟ ಹಾಕುವಂತ ಕೆಪಾಸಿಟಿ ಕೂಡ ಕೂತೀರಿ. ಇದಕ್ಕೆ ಈ ಬಾರಿಗೆ ನಾವೆಲ್ಲರೂ ಕೂಡಿ ಮಾನ್ಯ ಸಿದ್ದರಾಮಯ್ಯ ಭರವಸೆ ಕೊಡೋದು ಅನ್ನುವಂತ ಮಾತನ್ನು ಕೂಡ ತಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೇನೆ. ಯಾಕಂದ್ರೆ ಹೋದ ಬಾರಿಗೆ ನಮ್ಮ ಶಾಸಕರ ಚುನಾವಣೆ ನಡೆಯುವಂತ ಟೈಮ್ನಲ್ಲಿ ಹಲವಾರು ಮಂದಿ ನಮ್ಮ ಸಮಾಜದಿಂದ ನಾವು ಟಿಕೆಟ್ ಕೇಳಿದ್ವಿ. ಸಾಹೇಬ್ ಹೊಸ ಹುಡುಗರಿಗೆ 9 ಮಂದಿಗೆ ಟಿಕೆಟ್ ಕೊಡಿಸಿದ್ವಿ. 9 ಮಂದಿಗೆ ಜೊತೆಗೆ ಈ ಬಾರಿಗೆ ನಮ್ಮ ಸಮಾಚಾರ ನಾವು ಪಂಚಾಯತ್ ಸಮಿತಿ ಸಮಾಚಾರ 17 ಮಂದಿ ಶಾಸಕರು ಹೋಗಿದ್ವಿ. ಅದೇ 17 ಮಂದಿ ಶಾಸಕರು ಒಟ್ಟಾರೆ 36 ಮಂದಿ ಶಾಸಕರು 17 ಮಂದಿ ನಾವು ಪಂಚಾಯತ್ ಸಮಿತಿ ಸಮಾಚಾರ ಕೂಡ ನಮಗೆಲ್ಲರಿಗೂ ಒಂದು ಪಕ್ಷ ಬಹಳ ಮಂದಿ ಕಾಂಗ್ರೆಸ್ ಹೇಳ್ಬಿಡ್ರಿ ನಮ್ಮ ಪರ ಇರೋಲ್ಲ ಎಲ್ಲರೂ ಬಹಳ ಮಂದಿ ನಾನೇ ಮಾತಾಡಿದ್ದೀನಿ ಕಾಂಗ್ರೆಸ್ ಅವ್ರ ಪರ ಇರೋಬಿಡ್ರಿ ಅನ್ನೋಂಥ. ಹಂಗೇನಿಲ್ಲ, ಯಾರು 17 ಮಂದಿ ಇದೀವಿ. ನೀವ್ ಯಾವುದೋ ಸಮಸ್ಯೆಗಳು ನಾವಾಗ್ಲಿ ಕಾಶಪ್ಪನವರಾಗ್ಲಿ ಶಿವಾನಂದ ಪಾಟೀಲರಾಗ್ಲಿ ನಾವು ಇಲ್ಲಿ ಕೂಡ ಬಳಸ್ಕೊಟ್ಟೇವೆ. ಸಿದ್ದರಾಮಯ್ಯ ಮಾಡಿಸುವಂತ ಶಕ್ತಿ ನಮ್ಮ ಹತ್ರ ಐತಿ. ನಾವು ಹೇಳಿದ್ರೆ ಇಲ್ಲ. ಅದಕ್ಕೆ ನೀವು ಯಾವತ್ತೂ ಅದನ್ನು ಕೊಡ್ಕೋಬೇಡಿ. ಯಾಕಂದ್ರೆ ನೀವು 2 ಬೇಡಿ ನಮಗೆ ಚೆನ್ನಾಗಿ ವಿರುದ್ಧ ಆಗಬೇಕಂತಂದ್ರೆ ಬಹಳ ಕಡಾಖಂಡಿತವಾಗಿ ಹೇಳಿದ್ರಿ. ಬಹಳ ಸಲ ನಾವು ಅರ್ಜಿ ಕೊಟ್ಟಿವಿ, ಸಾಕಷ್ಟು ಕಡೆ ಹೋರಾಟ ಮಾಡಿವಿ, ಸ್ಟ್ರೈಕ್ ಮಾಡಿವಿ. ಅವ್ರಿಗೆ ಹೊತ್ತು ನಮ್ಗೆ ಕೊಟ್ಟಿಲ್ಲ, ಸರ್ಕಾರ ಜಗ ಗುರುತಿಸ್ಕೊಟ್ಟಿಲ್ಲ ಅನ್ನೋಂತ ಮಾತಾಡಿದ್ವಿ. ಈ ಸಲ ಚೆನ್ನಾಗಿ ಸರ್ಕಾರ ಮಾಡೋದು ಚೆನ್ನಾಗಿ ಮೂರ್ತಿನೂ ತುಂಬಿಸೋಣ ಅನ್ನುವಂತ ನಮಗೆ ಸಮುದಾಯ ಮಾಡಬೇಕು. ನಮ್ಮ ಸಮಾಜಕ್ಕಾಗಿ 5 ಎಕರೆ ಜಗವನ್ನು ಗುರುತಿಸಿಕೊಳ್ಳುವಂತ ಮಾತನ್ನು ಕೇಳಿ ಅದನ್ನು ಕೂಡ ನಾವು ಆಶೀರ್ವಾದ ಕೆಲಸ ನಾವು ಮಾಡ್ತೀವಿ. ಮುಂಬರುವ ದಿನದಲ್ಲಿ ನಾವು ಏನೋ ಸಮಸ್ಯೆಗಳಿಂದ ಕೂಡ ನಮ್ಮ ಜೊತೆ ಇರುತ್ತೆ. ಒಂದು ಫೋನ್ ಕಾಲ್ ಹಚ್ಚಿದ್ರು ನಾವು ಸ್ಪಂದಿಸಿ ಆ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ. ಬಾಗಲಕೋಟೆಯಲ್ಲಿ ಸಮಾಜಕ್ಕಾಗಿ ಒಂದು 5 ಎಕರೆ ಜಗ ಕೊಡಿಸುವಂತ ಕೆಲಸ ಕೂಡ ಜಗ ಇಟ್ಕೊಂಡು ಕೊಡುವಂತ ಕೆಲಸ ಮಾಡೋಣ. ಇವತ್ತು ತಾವೆಲ್ಲರೂ ಬಹಳ ಖುಷಿ ನಿನ್ನೆ ಸಾಯಂಕಾಲ ವಿಷಯ ಇಷ್ಟು ಜನ ಕೂಡ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ ಕೂಡ ತಮ್ಗೆಲ್ಲರೂ ಕಮ್ಮಿ ಅಂತ
ಇದ್ರು ಕೂಡ, ಯಾಕಂದ್ರೆ ಹಲವಾರು ಸಂಘಟನೆಗಳು ತಾವು ಕೂಡ ಎಲ್ಲ ಸಂಘಟನೆ ಇದ್ದವರು, ಎಲ್ಲ ಸಂಘಟನೆಗಳು ಕೂಡ ಬಹಳ ಮುಂಚೆನೇ ಇದ್ದಾರೆ. ನಮ್ಮ ಕೂಡ ಹೋರಾಟದಲ್ಲಿ ಎಲ್ಲ ಇದರಲ್ಲಿ ತಾವು ಕೂಡ ಸಾಕಷ್ಟು ಹೋರಾಟದಲ್ಲಿದ್ದೀರಿ. ತಾಯಿದ್ರೆ ತಾವು ಕೂಡ ಎಲ್ಲ ಇಷ್ಟಪಡ್ತೇನೆ. ತಮ್ಮೊಂದು ಶಕ್ತಿ ಇದೆ, ಬರೀ ಹಿರಿಯರಿಗೆ ಅಷ್ಟೇ ಅಲ್ಲ, ನೀವು ಎಲ್ಲ ಸಂಘಟನೆಯಲ್ಲಿ ಸಾಕಷ್ಟು ಮಂದಿ ಸಂಘಟನೆಯಲ್ಲಿ ತಾವು ತಂದ್ರಿ. ಹಾಗಾಗಿ ಇವತ್ತು ಶಕ್ತಿ ಇದೆ, ಕೋಟಿನ ಮುಖಾಂತರ ತೋರಿಸುವಂತ ಕೆಲಸ ನಾವೆಲ್ಲರೂ ಮಾಡಿರ್ತೇವೆ. ಮಾಡ್ಕೊಂಡ ಜೊತೆಗೆ ನಮ್ಮ ಈ ಬಾರಿಗೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರ ನಮ್ಮ ಬಿಜಾಪುರಕ್ಕೆ ಏನಪ್ಪ ಅಧ್ಯಕ್ಷ ಬಾಗಲಕೋಟೆ ಬಿಜಾಪುರ ಹಿಡ್ಕೊಂಡು ಕೆಎಂಎಫ್ ಅಧ್ಯಕ್ಷ ಕೂಡ ನಮ್ಮ ಯುವ ಮಿತ್ರ ಪಾಟೀಲ್ ಕೂಡ ಸಣ್ಣ ವಯಸ್ಸಿನ 25 ವರ್ಷ ನಮ್ಮ ಸಮಾಜದ ಕೆಎಂಎಫ್ ಅಧ್ಯಕ್ಷ ಮಾಡಿ ಕೂಡ ನಾನು ಸಿದ್ದರಾಮಯ್ಯ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಗಾಂಧಿ ವಿಜಯ ಕಷ್ಟಪಟ್ಟು ಮಾತಾಡ್ತೇವೆ ಹೇಳಿದ್ರು. ಯಾಕಂದ್ರೆ ಚಂದ್ರಮಣ್ಣ ಜಯಂತಿ ಪ್ರಾರಂಭ ಮಾಡಿದ ಸಿದ್ದರಾಮಯ್ಯ ನಾವೆಲ್ಲರೂ ಕೂಡಿ ಮಣ್ಣು ಕೊಟ್ಟು ಚಂದ್ರಮಣ್ಣದು ಇದು ಮಾಡಬಹುದು, ಜಯಂತಿ ಮಾಡಕ ಮಣ್ಣು ಮಾಡಿಕೊಟ್ರು. ಜೊತೆಗೆ ಬಸವಣ್ಣ ಫೋಟೋ ಸಾಹೇಬ್ ದಿವಸ ಒಬ್ಬರ ಕೂತಿದ್ರು. ನಾವು ಧಾರವಾಡ ಬಸ್ಸಿಗೆ ನಮ್ಮ ದೊಡ್ಡ ಸಮಿತಿ, ಆ ಸಮಿತಿಯವರು ನನಗೆಲ್ಲರೂ ಕೂಡ ಹೇಳಿದ್ರು, ವಿನಯನ ನಿನ್ನ ಕಡೆಯಿಂದ ಸಾಕಿದ್ದಿ, ಅವತ್ತು ನಾ ಮಂತ್ರಿ ಇದ್ದೆ, ನೀವು ಮಂತ್ರಿ ಇದ್ದಿ, ಹೋಗಿ ನೀವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ ಗ್ಯಾರಂಟಿ ಎಲ್ಲ ಗವರ್ಮೆಂಟ್ ಆಫೀಸ್ನಾಗ ಬಸವಣ್ಣ ಫೋಟೋ ಹಾಕ್ತಾರ ಅನ್ನುವಂತ ಮಾತು ಹೇಳಿದ್ರೆ ಅಲ್ಲೇ ಕೂಡ ಸಾಹೇಬ್ ಹೋಗ್ಬೇಡಿ ಸರ್, ನಮ್ಮ ಎಲ್ಲಾ ಜನರು ಡಿಮಾಂಡ್ ಐತೆ ಈ ಬೆಂಗಳೂರು ಬಾ ಅಂತಂದ್ರೆ ಬೆಂಗಳೂರು ಮನೆಯಾಗ ಒಬ್ಬರು ಬಂದಿದ್ದಾರೆ. ನಾವು ಹೋಗೋದ್ರಾಗ ಒಂದು 10 ಟೈಪ್ ಫೋಟೋ ಇಟ್ಕೊಂಡು ನೋಡ್ಕೊಂಡು ಕೂತಿದ್ರು. ಅದನ್ನು ಕುರ್ಚಿ ಮೇಲೆ 10 ಟೈಪ್ ಲೈನ್ ಫೋಟೋ ಇಟ್ಕೊಂಡು ಯಾವ ಫೋಟೋ ಸೆಲೆಕ್ಷನ್ ಮಾಡ್ಬೇಕಂತೇಳಿ ನೋಡ್ಕೊಂಡು ಕೂತಿದ್ರು. ನಾವು ಹೋದ್ಮೇಲೆ ಇದು ಅದನ್ನ ಮಾಡಾಕಿದ್ದೆ, ನಾ ಕೆಲಸ ನೋಡಿ ಒಟ್ಟು ಫೋಟೋ ತರಿಸಿದೆಲ್ಲ ಹರೀಶ್ ಲೈನ್ ನೋಡಾಕತ್ತಿದೆ ಅಂತ ನೋಡ್ಕೊಂಡು ಕೂತಿದ್ರು. ನೆಕ್ಸ್ಟ್ ಡೇಗ ಚಾಮರಾಜನಗರ ನಾವು ಎಲೆಕ್ಷನ್ ಬೇಕಿದ್ದು, ಬೈ ಎಲೆಕ್ಷನ್, ಈಗ ಬೈ ಎಲೆಕ್ಷನ್ ಇತ್ತು. ಬೈ ಎಲೆಕ್ಷನ್ ನಾಗ ನಾವು ಗೆದ್ದ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ವೇದಿಕೆ ಮೇಲೆ ಅನೌನ್ಸ್ ಮಾಡಿದ್ರು ಅಂತ, ನಾಳೆ ವರ್ಷ ಗೆದ್ದಿದ್ದೀವಿ ಎಲ್ಲಾ ಸರ್ಕಾರಿ ಕಚೇರಿಯಲ್ಲಿ ಸಮಾಜಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆಗಳಿಲ್ಲ. ಯಾಕಂದ್ರೆ ನಮ್ಮವರ ಸಾಕಷ್ಟು ಮಂದಿ ಮುಖ್ಯಮಂತ್ರಿ ಇದ್ದಾಗ ಕೂಡ ಯಾರು ಮಾಡಿರಲಿಲ್ಲ. ಅದಕ್ಕೆ ತಮಗೆ ಹಲವಾರು ವಿಚಾರಗಳನ್ನು ತೆಗೆದು ತುಂಬಿರ್ತಾರ. ಅವ್ನು ಯಾವ್ದೊಂದು ಮತ ಇಟ್ಕೋಬೇಡ್ರಿ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಾವು ಕಾಶ್ಯಪ್ನವರು, ಶಿವಾನಂದ ಪಾಟೀಲ್ ಎಲ್ಲ ಬಿ ಆರ್ ಪಾಟೀಲ್ ಎಲ್ಲ ನಿಮ್ ಜೊತೆ ಇರ್ತೀವಿ. ನಮ್ಮ ಮನ್ಗುಳವರ, ಬಾಬಾ ಸಾಹೇಬ್ ಪಾಟೀಲ್ ಅವರ, ನಮ್ಮ ಪಾಟೀಲ್ ಅವರಲ್ಲಿ ಗುರುಗುಡಿ ಎಮ್ಎಲ್ಎ ಅವರು ಎಲ್ಲ ನಾವು ಹೊತ್ತು ನಿಮ್ ಜೊತೆ ಇರ್ತೇವೆ. ಹಾಗೆ ಆಮೇಲೆ ಬಾಂಡಿಗಳು ಇಟ್ಕೋಬೇಡ್ರಿ. ಸಮಾಜ ನಮ್ಮ ಜೊತೆ ಇದ್ದು ನಮ್ಮ ಒಬ್ಬರು ಗಟ್ಟಿ ವರ್ಷದ ನಾವು ಗಟ್ಟಿದ್ರೆ 7 ಗಟ್ಟಿದ್ರೆ ನೀವು ಗಟ್ಟಿರ್ತೀವಿ, ನಾವು 8 ಗಟ್ಟಿದ್ದೀವಿ, ನೀವು ಗಟ್ಟಿ ಆಗಿದ್ರೆ ನಾವು ವಿನಂತಿ ಮಾಡ್ಕೊಂಡು ಯಾವಾಗಲೂ ಸಮಾಜದಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಈ ಬಾರಿಗೆ ನಮ್ಮ ಉಮೇಶ್ ಭೇಟಿ ಅವರ ನಾವೆಲ್ಲರೂ ತಮ್ಮ ಮತ್ತು ತಮ್ಮ ಜೊತೆ ಇರುವಂತವರ ತಮ್ಮ ಪೌರಗಳನ್ನಾಗಿ, ಯಾಕಂದ್ರೆ ಸಮಾಜದ ಸಂಘಟನೆ ತೋರ್ಕೊಂಡಂತಾರೆ ಎಲ್ಲರಿಗೂ ಸಾಕಷ್ಟು ಮಂದಿ ಸಮಾಜ ಸಂಘಟನೆ ತೋರ್ಕೊಂಡಿದ್ರಿ. ಇವತ್ತು ಈ ಮೆಸೇಜ್ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು, ಯಾಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಅವ್ರಿಗೆ ಅರ್ಜೆಂಟ್ ಇದೆ, ಬೆಂಗಳೂರು ಹೋಗ್ಬೇಕು, ಜಾಸ್ತಿ ಮಾತಾಡಿಲ್ಲ, ಮುಂಬರುವ ಹೊತ್ತಿದ್ದಲ್ಲಿ ತಮ್ಮ ಜೊತೆ ಬಂದ ಕೂತು ಮಾತಾಡ್ತೇನೆ ಅಂತ ಹೇಳಿ